ಯಾಕತ್ತೆ ಏನಾಯ್ತು? ಮತ್ತೆ ಮಂಡಿ ನೋವು ಸ್ಟಾರ್ಟ್ ಆಯ್ತಾ? ಹೂ ಕಣೆ ಮೀನಾ, ಮಂಡಿ ನೋವು ತುಂಬಾ ಜಾಸ್ತಿ ಆಗಿದೆ. ಕೂತ್ರೆ ಎದ್ದೇಳಕ್ಕೂ ಆಗಲ್ಲ. ತುಂಬಾ ನೋವುತ್ತೆ ಕಣೆ. ಅತ್ತೆ, ಈ ನೋವಿಗೆ ಬರೀ ಪೈನ್ ಆಯಿಲ್ ಸಾಕಾಗಲ್ಲ. ದೇಹದ ಒಳಗಿಂದ ಆಗೋ ನೋವಿಗೆ ಹೊರಗಡೆ ಸೊಲ್ಯೂಷನ್ ಸಿಗಲ್ಲ. ನಾನು ತುಂಬಾ ಆಸ್ಪತ್ರೆ ಸುತ್ತಿದಾಯ್ತು ಮೀನಾ. ನಾನಾ ತರದ ಔಷಧಿಗಳನ್ನು ತಗೊಂಡಿದ್ದೀನಿ. ಆದ್ರೆ ಈ ನೋವಿಗೇನು ಪ್ರಯೋಜನ ಆಗಿಲ್ಲ. ಅತ್ತೆ, 1 ನಿಮಿಷ ಬಂದೆ. ಅಯ್ಯೋ, ನನ್ ಮುದ್ದು ನನ್ ಬಂಗಾರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಅಯ್ಯೋ, ಹಿಂಗೆ ಸಿನಿಮಾದವ್ರ ಮುಂದೆ ಕಾಣಿಸ್ಕೊಳಕ್ ಹೋಗ್ಬಿಡ, ನಿನ್ನೆ ಹೀರೋಯಿನ್ ಮಾಡ್ಬಿಡ್ತಾರೆ ಅಲ್ವೇನ್ರಿ? ಮಾತಾಡ್ರಿ ಸ್ವಲ್ಪ. ಹೌದೌದು, ನೀನ್ ಹೇಳೋದು ಸರಿನೇ. ಹಬ್ಬ, ತುಂಬಾ ಶೆಕೆ ಆಗ್ತಾ ಇದೀರಿ. ಎಸಿ ಆಫ್ ಮಾಡಿದಾರ ನೋಡಿ. ಬಾ ಕುತ್ಕೋ. ಮೇಡಮ್, ರಿಸೆಪ್ಷನ್ ಸೀರೆ ತೋರಿಸಿ. ಚೆನ್ನಾಗಿಲ್ಲ, ಬೇರೆ ತೋರಿಸಿ. ಓಕೆ, ಇನ್ನೊಂದ್ ಸ್ವಲ್ಪ ಚೆನ್ನಾಗಿರೋದು, ಸ್ವಲ್ಪ ಚೆನ್ನಾಗಿರೋದು ಅದ್ ತೋರಿಸಿ ಮೇಲೆ. ಹಾ, ಓ, ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ ಅಲ್ವೇನ್ರಿ? ಹೌದೌದು, ನೀನ್ ಹೇಳಿದ್ಮೇಲೆ ಚೆನ್ನಾಗೇ ಇರುತ್ತೆ. ಅಲ್ವಾ ಮತ್ತೆ? ಮೇಡಮ್, ಬಿಲ್ಲಿಂಗ್. ಬಿಲ್ಲಿಂಗ್. ಓ ಆಂಟಿ, ರಿಸೆಪ್ಷನ್ ಸೀರೆ ಸೆಲೆಕ್ಟ್ ಮಾಡ್ತಾ ಇದ್ದೀರಾ? ಅತ್ತೆ, ನೀವ್ಯಾಕೆ ನಿಂತಿದ್ದೀರಾ? ಬನ್ನಿ ಕುತ್ಕೊಳ್ಳಿ. ಬಾ ಮುಗ್ದು. ವಾವ್, ಆಂಟಿ ಯಾವ ಸೀರೆ ಸೆಲೆಕ್ಟ್ ಮಾಡಿದ್ರಿ? ಇದಮ್ಮ. ಇದಾ? ನಾನು ಹೇಳಿಲ್ವಮ್ಮ, ಇವ್ರಿಗೆ ಬಿಟ್ರೆ ನಮ್ಮನ್ನ ಗುರ್ಸೆಗುಂದ ಅಂತ ಆಡ್ತಾರೆ. ಅದಕ್ಕೆ ನಾನು ಬಿಟ್ಬಿಡ್ತೀನಾ? ನೋಡಿ ಈಗ. ಆಂಟಿ, ಈ ಸೀರೆನಾ? ಇದ್ ಒಂಚೂರು ಚೆನ್ನಾಗೇ ಇಲ್ಲ. ಅಯ್ಯೋ, ಯಾಕಮ್ಮ? ತುಂಬಾ ಚೆನ್ನಾಗಿದೆ. ಆಂಟಿ, ನೀವ್ ನಮ್ಗೆಲ್ಲ ಸೀರೆ ಸೆಲೆಕ್ಟ್ ಮಾಡಿದಾಗ ನಿಮ್ಗೆ ಎಷ್ಟು ಒಳ್ಳೆ ಟೇಸ್ಟ್ ಇದೆ ಅನ್ಕೊಂಡೆ. ಆದ್ರೆ ನಿಮ್ ಮಗಳ ರಿಸೆಪ್ಷನ್ಗೆ ಇದಾ? ಒಂಚೂರು ಚೆನ್ನಾಗೇ ಇಲ್ಲ ಆಂಟಿ. ಯಾಕಮ್ಮ? ನೋಡಿ ಆಂಟಿ, ದಾರೆ ಸೀರೆನ ನೀವ್ ಸೆಲೆಕ್ಟ್ ಮಾಡಿದೀರಾ, ರಿಸೆಪ್ಷನ್ ಸಾರಿ ನಾವ್ ಸೆಲೆಕ್ಟ್ ಮಾಡ್ತೀವಿ. ಅಯ್ಯೋ, ನಿಂಗ್ಯಾಕಮ್ಮ ತೊಂದ್ರೆ? ನನ್ ಮಗಳಿಗೆ ನಾನೇ ಸೆಲೆಕ್ಟ್ ಮಾಡ್ತೀನಿ. ಚೇಚೆ, ಏನ್ ಹೇಳ್ತಿದ್ದೀರಾ ಆಂಟಿ? ನೀವ್ ಅಷ್ಟ್ ಪ್ರೀತಿಯಿಂದ ನಮ್ಮೆಲ್ರಿಗೂ ಸೀರೆ ಸೆಲೆಕ್ಟ್ ಮಾಡಿದೀರಪ್ಪ. ಇನ್ ನಮ್ ಮನೆಗ್ ಬರೋ ಸೊಸೆ ಇವರಿಗೆ ಸೀರೆ ಸೆಲೆಕ್ಟ್ ಮಾಡೋದು ನಮಗ್ ತೊಂದ್ರೆನ ಹೇಳಿ? ಅಲ್ಲಮ್ಮ ಮೀನಾ ಆಂಟಿ, ನಮ್ ಅಕ್ಕನಿಗೆ ಸೀರೆ ಸೆಲೆಕ್ಟ್ ಮಾಡಕ್ಕೆ ನನ್ ಒಂದೇ ಒಂದ್ ಅವಕಾಶ ಮಾಡ್ಕೊಡಿ ಆಂಟಿ. ಅಯ್ಯೋ ಆಂಟಿ, ಒಪ್ಕೊಂಡ್ಬಿಟ್ರು. ಅತ್ತೆ, ನೀವು ಸೆಲೆಕ್ಟ್ ಮಾಡಿ. ಅಮ್ಮ ಬಾರಿ ನೋಡೋಣ. ಆಂಟಿ, ಅದು ಪಿಂಕ್ ಕಲರ್ ಸರಿ ತೆಗಿ. ಇನ್ ಸ್ವಲ್ಪ ಲೈಟ್ ವೇಟ್, ಇನ್ ಸ್ವಲ್ಪ ಲೈಟ್ ವೇಟ್, ಇನ್ ಸ್ವಲ್ಪ ಲೈಟ್ ವೇಟ್, ಇನ್ ಸ್ವಲ್ಪ ಲೈಟ್ ವೇಟ್. ವಾ, ಸೂಪರು. ಬಣ್ಣ ಅಂತೂ ಸೂಪರು, ಬಾರ್ಡರ್ ಅಂತೂ ಸೂಪರು, ಪ್ಯಾಟರ್ನ್ ಅಂತೂ ಕೇಳಂಗೆ ಇಲ್ಲ. ನೀನಾ ಸ್ವಲ್ಪ ತೋರ್ಸಮ್ಮ ಸೀರೆನ. ಅಯ್ಯೋ, ನಿನಗೆ ನಿಜವಾಗ್ಲೂ ಈ ಸೀರೆ ಇಷ್ಟ ಆಯ್ತಾ? ಅಯ್ಯೋ ಆಂಟಿ, ಏನ್ ಹೀಗೆ ಹೇಳ್ತಿದ್ದೀರಲ್ಲ? ದೊಡ್ಡಬಳ್ಳಾಪುರ ಸುತ್ತ 10 ಊರು ಹುಡುಕಿದ್ರು ಇಂಥ ಸೀರೆ ಸಿಗಲ್ಲ ಗೊತ್ತಾ? ಎಷ್ಟ್ ಚೆನ್ನಾಗಿದೆ ನೋಡಿ. ಅಲ್ಲ ಮಮ್ಮಿನಾ, ಈ ಸೀರೆ ನನ್ ಮಗಳಿಗೆ ತುಂಬಾ ಡಲ್ಲ ಕಾಣುತ್ತೆ. ಅಯ್ಯೋ ಆಂಟಿ, ಪ್ರಿಯೋರ್ ಈ ಸೀರೆ ಉಟ್ಕೊಂಡ್ರೆ ತೇಟು ಸಿಗಂದೂರು ಚೌಡೇಶ್ವರಿ, ಕಂಚಿ ಕಾಮಾಕ್ಷಿ, ಮಧುರೆ ಮೀನಾಕ್ಷಿ ತರ ಕಾಣಿಸ್ತಾರೆ.
ಅಲ್ಲ ಆದ್ರೂ ಈ ಆಂಟಿ ನಾವು ಪ್ರೀತಿನ ಸೆಲೆಕ್ಟ್ ಮಾಡಿರೋದು, ಇದಕ್ ನೀವು ಬೇಡ ಅನ್ನೋ ಹಾಗೆ ಇಲ್ಲ. ನಮ್ ಪ್ರೀತಿ ಮೇಲೆ ಆಣೆ. ಆಂಟಿ ಒಪ್ಕೊಂಡ್ಬಿಟ್ರು. ಅತ್ತೆ ನೋಡಿ ಅತ್ತೆ, ನೀವೊಂದ್ಸಲ ನೋಡಿ, ಎಷ್ಟ್ ಚೆನ್ನಾಗಿದೆ ಅಲ್ವಾ? ನೀನಾ ಆಯ್ಕೆ ಆಯ್ತಮ್ಮ. ಮಾವ, ಅತ್ತೆ ನಾನು ಅಮ್ಮು ಸೇರ್ಕೊಂಡು ಪ್ರಿಯವ್ರಿಗೆ ಈ ಸೀರೆ ಸೆಲೆಕ್ಟ್ ಮಾಡಿದೀವಿ ನೋಡಿ. ಚೆನ್ನಾಗಿದ್ಯಾ ಮಾವ? ಹಾ ಚೆನ್ನಾಗಿದೆ. ಬಿಗ್ರೆ ಚೆನ್ನಾಗಿದೆ ಅಲ್ವಾ ಸೀರೆ? ಓಕೆ ಓಕೆ. ಆಂಟಿ ಬಿಲ್ಲಿಂಗು. ಸರಿ ನಡಿ ಹೊರಡ. ರೀ, ನಮ್ಗೆಲ್ಲಾರ್ಗೂ ಬಟ್ಟೆ ಕೊಡ್ಸಿದ್ರಿ, ನೀವು ಮಾತ್ರ ಏನು ತಗೊಳ್ಳಿಲ್ಲ. ಏನಾದ್ರೂ ತಗೊಳ್ರಿ. ಗಿರಿಜಾ, ಮನೇಲಿ ನಂಗೆ ಅಷ್ಟೊಂದು ಬಟ್ಟೆ ಇದೆ. ಹಬ್ಬ ಹರಿದಿನಕ್ಕೆ ತಗೊಂಡಿದ್ ಬಟ್ಟೆನೆ ನಾನು ಇನ್ನೂ ಉಪಯೋಗಿಸಿಲ್ಲ. ಅದರಲ್ಲೇ ಯಾವ್ದಾರು ಹಾಕೋತೀನಿ. ಬಾ ಹೋಗೋಣ. ಏನ್ರಿ ನೀವು, ಮಗನ್ ಮದ್ವೆ, ನೀವು ಹೊಸ ಬಟ್ಟೆ ಹಾಕೊಳ್ಳಿಲ್ಲ ಅಂದ್ರೆ ಹೇಗೆ? ಒಂದು ಶರ್ಟು ಪಂಚೆನಾದ್ರೂ ತಗೊಳ್ಳಿ. ನಾನು ಹೇಳಿದ್ನಲ್ಲ, ಈಗ ಇರೋ ಬಟ್ಟೆ ಇಡಕ್ಕೆ ಮನೇಲಿ ಜಾಗ ಇಲ್ಲ. ಇನ್ನು ಹೊಸದ್ ಬೇರೆ ತಗೊಂಡೋಗಿ ಎಲ್ಲಿಡೋದು? ನೀ ಸುಮ್ಮನೆ ಇರಪ್ಪ, ನಡಿ ಹೋಗೋಣ ಈಗ. ಅಪ್ಪ ಒಂದ್ ಶರ್ಟ್ ಆದ್ರೂ ತಗೊಳ್ಳಿಪ್ಪ ಪ್ಲೀಸ್. ಬೇಡ ಮಗಳೇ. ಅಪ್ಪ, ಇದು ನಿಮ್ಗೆ ಮದ್ವೆಗೆ ನೀವು ಹಾಕೊಳ್ಳಿ ಅಂತ ತಗೊಂಡ್ರ ಶರ್ಟ್. ನನ್ಗಿವೆಲ್ಲ ಇಷ್ಟ ಇಲ್ಲ ಕಣೋ. ಅಯ್ಯೋ, ಇಷ್ಟೊಂದು ದುಬಾರಿನಾ? ಒಂದ್ ಶರ್ಟು ಒಂದ್ ಪಂಚೆಗೆ ಯಾರಾದ್ರೂ ಇಷ್ಟೊಂದು ದುಡ್ಡು ಕೊಡ್ತಾರೇನಾ? ತಟ್ಟ ನೀನ್. ಮೇಡಮ್, ಇದು ತಗೊಳ್ಳಿ, ಕ್ಯಾನ್ಸಲ್ ಮಾಡ್ಬಿಡಿ. ಅಪ್ಪ ಬೇಡಪ್ಪ. ಸರ್ ಆಲ್ರೆಡಿ ಬಿಲ್ಲಿಂಗ್ ಆಗಿದೆ, ಎಕ್ಸ್ಚೇಂಜ್ ಇಲ್ಲ ಸರ್. ಮದುವ ಬೇಡ ಕಣೋ, ಇದು ತಗೊಳ್ಳೋ. ಪ್ಲೀಸ್. ಅಣ್ಣ, ಬಿಲ್ಲಿಂಗ್ ಆಗೋಗಿದೆ, ದುಡ್ಡು ಕೊಟ್ಟ ಹೋಗಿದೆ. ಅವ್ರ ಮಾತೇನ್ ಕೇಳ್ತೀಯಾ? ಹೋಗ್ಲಿ ಬಿಡು. ಮಾಧವ, ಅವ್ನಿಗೆ ಹೇಳೋ. ಜೂನಿಯರ್ ಹೇಳಪ್ಪ ಸೀನಿಯರ್, ನಿನ್ನ ಹಾಗೆ ನಾನು ರೆಬಲ್ ಪೂರ್. ಏನ್ ಕಿರ್ಚಾಯ್ತು? ಸ್ವಲ್ಪನೂ ಮರ್ಯಾದೆ ಬೇಡ. ಅಂಗಡಿಲೆಲ್ಲ ಈ ತರ ಆಡ್ತಾರ. ಅಯ್ಯೋ, ಆ ವಿಷಯ ಬಿಡ್ರಿ. ಇಲ್ಲಿ ನೋಡಿ, ಮಾಧವ ನಿಮ್ಗೋಸ್ಕರ ಪ್ರೀತಿಯಿಂದ ಎಷ್ಟ್ ಚೆನ್ನಾಗಿರೋ ಬಟ್ಟೆ ತಗೊಂಡಿದ್ದಾನೆ. ನೀವ್ ತಗೊಂಡಿಲ್ಲ ಅಂದ್ರೆ ಅವ್ನ್ ಬೇಜಾರ್ ಮಾಡ್ಕೋತಾನೆ. ಹೇಳು ಮಾಧವ. ಪ್ಲೀಸ್ ಅಪ್ಪ. ಮಾಧವ, ನಂಗೆ ಇವೆಲ್ಲ ಇಷ್ಟ ಆಗಲ್ಲ ಕಣೋ. ನೀನ್ ಪ್ರೀತಿಯಿಂದ ತಗೊಂಡಿದ್ಯಾ ಅನ್ನೋ ಒಂದೇ ಕಾರಣಕ್ಕೆ ತಗೋಬೇಕಷ್ಟೇ. ಅಪ್ಪ ಆಕ್ಚುಲಿ ಇದನ್ನ ತಗೊಂಡಿದ್ದು. ಎಲ್ಲ ಟೈಮ್ ಆಯ್ತು, ಬನ್ನಿ 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 ಬನ್ನಿ. ದುಡ್ಡು ಕೊಡಾಯ್ತು, ಬಿಲ್ ಇಸ್ಕೊಂಡಾಯ್ತು. ಬನ್ನಿ, ಏನ್ ನೋಡ್ತಾ ಇದ್ಯಾ? ಬಾ, ನೀನೇ ನೋಡ್ತಾ ಇದ್ಯಾ? ಕಲೆಕ್ಟರ್ ಆಗ್ಬೇಕು, ಬಾ, ನೀನೇ ಇಲ್ಲೇ ನಿಂತಿದ್ಯಾ? ಬನ್ನಿ 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 ಬನ್ನಿ. ಯಾಕತ್ತೆ, ಏನಾಯ್ತು? ಮತ್ತೆ ಮಂಡಿ ನೋವು ಸ್ಟಾರ್ಟ್ ಆಯ್ತಾ? ಹೂ ಕಣೆ ಮೀನಾ, ಮಂಡಿ ನೋವು ತುಂಬಾ ಜಾಸ್ತಿ ಆಗಿದೆ. ಕೂತ್ರೆ ಎದ್ದೇಳಕ್ಕೂ ಆಗಲ್ಲ. ತುಂಬಾ ನೋವುತ್ತೆ ಕಣೆ. ಅತ್ತೆ, ಈ ನೋವಿಗೆ ಬರೀ ಪೈನ್ ಆಯಿಲ್ ಸಾಕಾಗಲ್ಲ. ದೇಹದ ಒಳಗಿಂದ ಆಗೋ ನೋವಿಗೆ ಹೊರಗಡೆ ಸೊಲ್ಯೂಷನ್ ಸಿಗಲ್ಲ. ನಾನು ತುಂಬಾ ಆಸ್ಪತ್ರೆ ಸುತ್ತಿದಾಯ್ತು ಮೀನಾ. ನಾನಾ ತರದ ಔಷಧಿಗಳನ್ನು ತಗೊಂಡಿದ್ದೀನಿ, ಆದ್ರೆ ಈ ನೋವಿಗೇನು ಪ್ರಯೋಜನ ಆಗಿಲ್ಲ. ಅತ್ತೆ, ಒಂದ್ ನಿಮಿಷ ಬಂದೆ. ಅತ್ತೆ, ಇದನ್ ತಗೊಳ್ಳಿ, ಅಮೃತ್ ನೋನಿ ಆರ್ಥೋ ಪ್ಲಸ್. ದೀರ್ಘಕಾಲದ ಬೆನ್ನು ನೋವು, ಮಂಡಿ ನೋವು, ಯಾವ್ದೇ ತರ ಜಾಯಿಂಟ್ ಪೈನ್ಸ್ ಇದ್ರು ಅಮೃತ್ ನೋನಿ ಆರ್ಥೋ ಪ್ಲಸ್. ಇದು ದೇಹದ ಒಳಗಿಂದ ಪರಿಣಾಮ ಬೀರುತ್ತೆ ಅತ್ತೆ. ಇದರಲ್ಲಿ ನೋನಿ ಹಣ್ಣು ನೋವು, ಊತನ ಕಮ್ಮಿ ಮಾಡಿ ಮೂಳೆಗಳ ಬಲವರ್ಧನೆ ಮಾಡೋ ಹರ್ಬ್ಸ್ ಕೂಡ ಇದೆ. ಇನ್ನೊಂದು ವಿಷಯ ಗೊತ್ತಾತ್ತೆ, ಇದು ನಮ್ಮ ಅಂಗಡಿಲೇ ಸಿಗುತ್ತೆ. ಹೌದಾ? ಇದನ್ನ ಯಾವ ತರ ತಗೋಬೇಕು ಮೀನಾ? ತುಂಬಾ ಸಿಂಪಲ್ ಅತ್ತೆ. 15 ml ಅಮೃತ್ ನೋನಿನ 150 ml ನೀರಿಗೆ ಮಿಕ್ಸ್ ಮಾಡ್ಕೊಂಡು ದಿನಕ್ಕೆ 2 ಸಲ ಕುಡಿದ್ರೆ ಸಾಕು. ಬೆಳಿಗ್ಗೆ ಖಾಲಿ ಹೊಟ್ಟೆಲ್ ಒಂದ್ಸಲ, ರಾತ್ರಿ ಊಟಕ್ಕೂ 1 ಗಂಟೆ ಮುಂಚೆ ಒಂದ್ಸಲ. ಹೀಗೆ 1 ದಿನನೂ ಬಿಡದೆ 3 ತಿಂಗಳು ಕಂಟಿನ್ಯೂಸ್ ಆಗಿ ತಗೋಬೇಕು. 1 ತಿಂಗಳಲ್ಲೇ ನಿಮ್ಗೆ ನೋವು ಕಡಿಮೆ ಆಗ್ತಿರೋದು ಗೊತ್ತಾಗುತ್ತೆ. ಮೊದ್ಲಿಗಿಂತ ಬೆಟರ್ ಅನ್ಸುತ್ತೆ. ಹೌದಾ? ಜಾಣಿ ಕಣೆ ಮೀನಾ, ನೀನು ಎಲ್ಲ ತಿಳ್ಕೊಂಡ್ಬಿಟ್ಟಿದ್ಯಾ. ನಾನು ಅಷ್ಟೇ, ಇನ್ಮೇಲೆ ಅಮೃತ್ ನೋನಿ ಆರ್ಥೋ ಪ್ಲಸ್ ಕುಡಿತೀನಿ. ಅಣ್ಣ, ಪ್ರೀ ವೆಡ್ಡಿಂಗ್ಗೆ ಇದೇ ಚೆನ್ನಾಗಿರುತ್ತಾ ಅಂತ. ಯಾಕೆ ಜೋಶೆ ಇಲ್ಲ? ನನ್ ಟೇಸ್ಟು ಬರ್ತಾ ಬರ್ತಾ ಡಬ್ಬ ಆಗ್ತಾ ಇದೆ ಅಣ್ಣ. ಏನಕ್ಕೆ ಅಂತ ಗೊತ್ತಿಲ್ಲ. ಲೋಲಪ್ಪ ಅಣ್ಣ, ನೋಡ ಈ ಶರ್ಟ್ಗೆ ಈ ಬ್ಲೇಸರ್ ಸಖತ ಕಾಣಿಸುತ್ತಲ್ವಾ? ಅಣ್ಣ ಸ್ಟೈಲಿಶ್ ಆಗಿ ಕಾಣಿಸ್ತಾನೆ. ಹೂ ಕೇಶವಣ್ಣ, ಬ್ಲ್ಯಾಕ್ ರೆಡ್ ತಿಂಡಿ ಕಾಂಬಿನೇಷನ್. ನಿನ್ ಟೇಸ್ಟ್ ಎಲ್ಲ ಮಾತಾಡಂಗಿಲ್ಲ ಬಿಡು. ಅದಕ್ಕೆ ಲೈವ್ ಎಕ್ಸಾಂಪಲ್ ಇಲ್ವಾ? ನಿನ್ ಸೆಲೆಕ್ಷನ್ ಏನೋ ಆಗಿದೆ. ಅಮೂಲ್ಯ ಗೋಲ್ಡ್ ಕಣ, ಗೋಲ್ಡನ್ ಕ್ವೀನ್ ಅವಳು. ಗೋಲ್ಡನ್ ಕ್ವೀನ್, ಉಮಾ ಗೋಲ್ಡ್ ಅವಳು. ಚಿಕ್ಕು, ಕಳ್ಕೊಂಡಿರೋ ಹೆಂಡತಿ ಬಗ್ಗೆ ಯಾರಾದ್ರೂ ಹಾಗೆ ಮಾತಾಡ್ತಾರ? ಅಣ್ಣ,
ಅವನಿಗೆ ಹೆಂಡತಿ ಜೊತೆ ಹೇಗ್ ಪ್ರೀತಿಯಾಗಿ ನಡ್ಕೋಬೇಕು ಅಂತ ನಾನು ಸೆಪರೇಟ್ ಆಗಿ ಕ್ಲಾಸ್ ತಗೋತೀನಿ. ಈಗ ಸದ್ಯಕ್ಕೆ ನೀನ್ ಈ ಕಾಸ್ಟ್ಯೂಮ್ ಫೋಟೋನ ಅತ್ತಿಗೆ ಕಳ್ಸಿ, ಇದಕ್ ಸೂಟ್ ಆಗೋಂತ ಸೀರೆ ಫೋಟೋನ ಅವ್ರಿಗೆ ಕಳ್ಸಕ್ ಹೇಳು, ಸರಿನಾ? ಅಣ್ಣ ಫೋಟೋ ಎಲ್ಲ ಹಳೆ ಟ್ರೆಂಡು ಅಣ್ಣ, ಇವಾಗ ವಿಡಿಯೋ ಕಾಲೇ ಟ್ರೆಂಡ್. ಇವ್ನ್ ಯಾವ ಬಟ್ಟೆ ಹಾಕೊಂಡಿದಾನೆ ಅಂತ ಅದ್ಗೇನು ನೋಡ್ದಂಗಿರುತ್ತೆ, ಅದ್ಗೇನು ಇವ್ನ್ ನೋಡ್ದಂಗಿರುತ್ತೆ. ಸ್ವಾಮಿಕಾರ್ಯ ಸ್ವಕಾರ್ಯ. ಯಾಕಣ್ಣ ಹಿಂಗ್ ನೋಡ್ತಿದ್ಯಾ, ಏನಾಯ್ತು? ವಲ್ಲಭ, ಮುಜುಗರ ಮಾಧವ ಸೈಲೆಂಟ್ ಆಗಿ ಗೆಟ್ ಲಾಸ್ಟ್ ಅಂತ ಹೇಳ್ತಿದ್ದಾನೆ. ಓ ಕರೆಕ್ಟ್ ಬನ್ನಿ ಹೋಗೋಣ. ನಡಿಯೋ. ಅಣ್ಣ ಹಲೋ ರೀ, ನಾನು ಕಳ್ಸಿದ ಕೋಟ್ ನಿಂಗೆ ಇಷ್ಟ ಆಯ್ತಾ? ಅದು ಓಕೆ ಅಲ್ವಾ ನಾಳೆ ಫೋಟೋ ಶೂಟ್ಗೆ? ನೀನು ಅದಕ್ಕೆ ಮ್ಯಾಚಿಂಗ್ ಸೀರೆ ಉಟ್ಕೋಬೋದಲ್ಲ? ನೋಡ್ತೀನಿ. ರೀ, ಫೋಟೋ ಶೂಟ್ಗೆ ಯಾರಾದ್ರೂ ಈ ತರ ಶರ್ಟ್ ಹಾಕೋತಾರಾ? ನನ್ಗಂತೂ ಒಂಚೂರು ಇಷ್ಟ ಆಗಿಲ್ಲ. ಹೌದಾ? ಮತ್ ಯಾವ ತರ ಹಾಕೊಳ್ಳಿ? ಹಾ, ನಿಮ್ಗೆ ಹೇಗಿದ್ರು ಹಳೆ ಕಾಲದ ಹೀರೋ ಇಷ್ಟ, ಹಳೆ ಕಾಲದ ಹಾಡುಗಳು ಇಷ್ಟ. ನಾವ್ ಯಾಕೆ ಹಳೆ ಕಾಲದ ತರ ರೆಟ್ರೋ ಸ್ಟೈಲ್ ಅಲ್ಲಿ ರೆಡಿ ಆಗ್ಬಾರ್ದು? ಏನು ರೆಟ್ರೋ ಲುಕ್ಕ? ನನ್ಗೆ ನಾವ್ ಆತರ ಫೋಟೋ ಶೂಟ್ ಮಾಡಿಸ್ಕೋಬೇಕು ಅಂತ ಇಷ್ಟ ರೀ. ಪ್ಲೀಸ್ ಒಪ್ಕೊಳ್ಳಿ. ಓಕೆ ಪ್ರಿಯಾ, ನಾವು ರೆಟ್ರೋ ಲುಕ್ಕಲ್ಲೇ ಫೋಟೋ ತೆಗೆಸ್ಕೋಣ. ಮದ್ವೆ ಆಗ್ತಿರೋದಕ್ಕೆ ನಿನಗ್ ಖುಷಿ ಅಲ್ವಾ? ನನಗ್ ಖುಷಿ ಇರಲ್ವಾ? ನಾನ್ ಯಾವಾಗ ಜನವರಿ 10 ಬರುತ್ತೋ ಅಂತ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದೀನಿ ಗೊತ್ತಾ? ಮತ್ತೆ ಇನ್ನೇನ್ ಸಮಾಚಾರ?